ಹಿರಿಯ ಶಾಸಕ ಎಚ್.ಕೆ. ಪಾಟೀಲರಿಗೆ ಸಚಿವ ಸ್ಥಾನ ಸಿಗದೇ ಇದ್ದಿದ್ದಕ್ಕೆ ಆಕ್ರೋಶಗೊಂಡ ಗದಗ ಬೆಟಗೇರಿ ನಗರಸಭೆಯ ಕಾಂಗ್ರೆಸ್ ಸದಸ್ಯರು ಸಾಮೂಹಿಕವಾಗಿ ರಾಜೀನಾಮೆ ನೀಡಿದ್ದಾರೆ. ಶಾಸಕ ಎಚ್.ಕೆ. ಪಾಟೀಲ್ ಅವರ ಭಾವಚಿತ್ರದೊಂದಿಗೆ ಡಿಸಿ ಕಚೇರಿಗೆ ತೆರಳಿದ ಕಾಂಗ್ರೆಸ್ ಸದಸ್ಯರು ಸಾಮೂಹಿಕವಾಗಿ ರಾಜೀನಾಮೆ ನೀಡಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿರುವ ಅವರು ಪ್ರತ್ಯೇಕ ಉತ್ತರ ಕರ್ನಾಟಕದ ಬೇಡಿಕೆಯನ್ನೂ ಇಟ್ಟಿದ್ದಾರೆ. ಮಂಡ್ಯ, ಮೈಸೂರು, ಬೆಂಗಳೂರಿನವರಿಗೆ ಸಚಿವ ಸ್ಥಾನ ನೀಡುತ್ತಾರೆ. ಈ ನಡುವೆ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಎಚ್.ಕೆ. ಪಾಟೀಲ್ ಅವರಿಗೆ ಅನ್ಯಾಯವಾಗಿದೆ ಎಂದು ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಗಾಳಪ್ಪ ಎಚ್. ಹರಿಜನ್, ಗದಗ. ಉತ್ತರ ಕರ್ನಾಟಕ ಸರ್ 31 ಜಿಲ್ಲಾ ಪಕ್ಷ ಸರ್ ಕಾರ್ಯಕರ್ತರಿಗೆ ಪಕ್ಷ ಇವತ್ತು ನಿಷ್ಠಾವಂತ ಒಬ್ಬ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಮನೆ ಮಾಡಕೊಂಡ್ರು ಅಂದ್ರೆ ಸರ್ ವರ್ಷಕ್ಕ ಅವರಷ್ಟು ಕೊಡುಗೆ ಪಕ್ಷಕ್ಕೆ ಯಾರು ಮಾಡಿಲ್ಲ ಸರ್, ಯಾರು ಮಾಡಿಲ್ಲ. ಮೊನ್ನೆ ಸಂದರ್ಭದಲ್ಲಿ ಸರ್ ಅವ್ರ ತಂದೆ ಕಾಲಕ್ಕೆ ಸರ್ ಕೆ.ಎಚ್. ಪಾಟೀಲ್ ಆಮೇಲೆ ಡಿ.ಆರ್. ಪಾಟೀಲ್ ಸಾಹೇಬ್ರು, ಎಚ್.ಕೆ. ಪಾಟೀಲ್ ಸಾಹೇಬ್ರು ಸರ್ ವರ್ಷಕ್ಕೆ ಕೆ.ಎಚ್. ಪಾಟೀಲ್ರಿಗೆ ಮುಖ್ಯಮಂತ್ರಿ ಜನ ಸೇವ್ ಮಾಡಿದ್ರು, ಅವ್ರಿಗೂ ಅನ್ಯಾಯ ಮಾಡಿದ್ರು ಸರ್, ಮುಖ್ಯಮಂತ್ರಿ ಮಾಡಲಿಲ್ಲ ಸರ್. ಎಚ್.ಕೆ. ಪಾಟೀಲ್ ಸಾಹೇಬ್ರಿಗೆ 4 ಸಲ ಅನ್ಯಾಯ ಮಾಡಿದ್ರು. ಇದ್ದಂತ ಮಂತ್ರಿಯನ್ನು ತೆಗೆದು ಬೇರೆ ಮಂತ್ರಿಗಳು ಸ್ಥಾನ ಮಾಡ್ಬೋದು ಸರ್. ಸರ್ ಇವ್ರಿಗೆ ಬುದ್ಧಿಜೀವಿಗಳಿಗೆ ರಾಷ್ಟ್ರ ಮಾಡೋದು ಯಾರು ಇಲ್ಲ ಸರ್. ಆಮೇಲೆ ಸರ್ ಇವ್ರ ಮೇಲೆ ಒಂದು ಕಪ್ಪು ಚಿಕ್ಕ ಇಡೀ ರಾಜ್ಯದಾಗ ಯಾರ್ಯಾರು ಸರ್ ಒಂದು ಕಪ್ಪು ಚಿಕ್ಕ ಒಂದು ಮನುಷ್ಯ ಸರ್ ರಾಜಕಾರಣ ಮಾಡ್ಬೇಕಂದ್ರೆ ವಿಶೇಷವಾಗಿ ಅದು ಈಗಿನ ತೀರ್ಮಾನ ಸರ್. ಸಾಹೇಬರು ಅದರೊಳಗೆ 1 ನಂಬರು ಅವರೇ ಇಲ್ಲದಂತಂದ್ರೆ ನಾವ್ಯಾಕೆ ನಗರಸಭೆ ನಾಮನಿರ್ದೇಶಿತ ಸದಸ್ಯರಾಗಿರ್ಬೇಕಂತಂದ್ರೆ ಇವತ್ತು ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ರಾಜೀನಾಮೆ ಕೊಡುತ್ತಿದ್ದೇನೆ. ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗದೇ ಇರುವುದರಿಂದ ಗದಗ ಬೆಟಗೇರಿ ನಗರಸಭೆಯ 17 ಜನ ಜನಪ್ರತಿನಿಧಿಗಳು ಹಾಗೂ 5 ಜನ ನಾಮನಿರ್ದೇಶಿತ ಸದಸ್ಯರು ಒಟ್ಟಾರೆ 22 ಜನ ಸದಸ್ಯರು ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟಿದ್ದೇವೆ. ಯಾಕೆಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಎಐಸಿಸಿ ಅಧ್ಯಕ್ಷರು, ಲೋಕಸಭಾ ವಿರೋಧ ಪಕ್ಷ ನಾಯಕರಿಗೆ ನಾವೊಂದು ಮನವಿ ಮಾಡ್ತೀನಿ. ಈ ರಾಜ್ಯ ಹಾಗೂ ರಾಷ್ಟ್ರದ ಶ್ರೇಷ್ಠ ಕಂಡ ನಾಯಕರಲ್ಲಿ ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ ಸಾಹೇಬರು ಒಬ್ಬರು ಹೌದು. 2013ನೇ ಇಸ್ವಿಯಲ್ಲಿ ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿಯ 4 ಬಾರಿ ಪ್ರಶಸ್ತಿ ನೀಡಿ ಈ ರಾಷ್ಟ್ರಕ್ಕೆ ಒಂದು ಕೀರ್ತಿ ತಂದಂತಹ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಗುರುತಿಸಿ ನೀಡಿದ್ದಾರೆ. ಅದು ಯಾರು ನೀಡಿದ್ದಾರೆ? ಈ ದೇಶದ ಪ್ರಧಾನಮಂತ್ರಿಗಳು. ದಯವಿಟ್ಟು ಪಕ್ಷದ ಹೈಕಮಾಂಡ್ ವಿನಂತಿ ಇದೆ, ತಾವು ಒಬ್ಬರು ನಿಷ್ಠಾವಂತ ರಾಜಕಾರಣಿಗೆ, ಕಳಂಕರಹಿತ ರಾಜಕಾರಣಿ ಹಾಗೂ ಎಲ್ಲರನ್ನು ಒಗ್ಗಟ್ಟುಕೊಂಡು ಹೋಗುವಂತಹ ಜನನಾಯಕರು ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ ಅವರು. 2008 ಶುದ್ಧ ನೀರು ಸರ್ಕಾರ ಅಂತಂದು ಅವ್ರಿಗೊಂದು ಬಿರುದು ಬಂತು. ಯಾಕೆಂದ್ರೆ ಕುಡಿಯುವ ನೀರು, ಶುದ್ಧ ನೀರು, ಈ ದೇಶದ ಪ್ರಧಾನಮಂತ್ರಿ ಕುಡಿಯುವ ನೀರನ್ನು ಕಟ್ಟೆ ಕಡೆ ಬಡವನು ಕೂಡ ಕುಡಿಯಬೇಕು ಅಂತ ಹೇಳಿ ಎಲ್ಲರಿಗೂ 2 ರೂಪಾಯಿಗೆ ಒಂದು 25 ಲೀಟರ್ ನೀರು ಸಿಗುವಂತ ಶುದ್ಧ ಕುಡಿಯುವ ನೀರನ್ನು ಅಧಿಕಾರವಂತಹ ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ ಸಾಹೇಬರು ಈ ದೇಶಕ್ಕೆ, ಈ ರಾಜ್ಯಕ್ಕೆ ಹಾಗೂ ವಿಶೇಷವಾಗಿ ನಮ್ಮ ಕರ್ನಾಟಕಕ್ಕೆ ಹಾಗೂ ಗದಗ ಜಿಲ್ಲೆಗೆ ಅನ್ಯಾಯವಾಗಿದೆ. ಉತ್ತರ ಕರ್ನಾಟಕದಲ್ಲಿ ಪ್ರಭಾವಿ ರಾಜಕಾರಣ ಅಂತ ಎಚ್.ಕೆ. ಪಾಟೀಲರಿಗೆ ಈ ಕೂಡಲೇ ಒಂದು ಖಾತೆ ಬಾಕಿ ಇರುವಂತಹ ಖಾತೆಯನ್ನು ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಕೊಡಲು ನಾನು ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ. ಸಾಮೂಹಿಕವಾಗಿ ಇವತ್ತಿನ ದಿನ ನಾವು 22 ಜನ, ಒಟ್ಟಾರೆ 17 ಜನ ಜನಪ್ರತಿನಿಧಿಗಳು ಹಾಗೂ 5 ಜನ ನಾಮನಿರ್ದೇಶಿತ ಸದಸ್ಯರು ರಾಜೀನಾಮೆ ನೀಡಿದ್ದೇವೆ. ನನ್ನ ಹೆಸರು ಬಾಬು ಸಾಬ್ ದೌಲತ್ ನಸಾಪುರ್, ಗದಗ ಬೆಟಗೇರಿ ನಗರಸಭೆ ನಾಮನಿರ್ದೇಶಿತ ಸದಸ್ಯ. ಇವತ್ತಿನ ದಿನ ಮಾನ್ಯ ಆದಂಥ ಕ್ಯಾಬಿನೆಟ್ ನಲ್ಲಿ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರು ಒಂದನೇ ಒಂದು ಲಿಸ್ಟ್ನೊಳಗೂ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬ್ರ ಹೆಸರು ಬರಬೇಕಾಗಿತ್ತು. ಅವಾಗೂ ಅವರ ಹೆಸರು ಬರಲಿಲ್ಲ. ಇಲ್ಲ ಇನ್ನೂ ಒಂದು 2ನೇ ಲಿಸ್ಟ್ನಲ್ಲಿ ಅವ್ರ ಹೆಸರು ತಗೋಬಹುದು ಅಂತೇಳಿ ನಾವು ಸಮಾಧಾನದಿಂದ ಕಾದ್ವಿ. ನಿನ್ನೆ ಆದಂಥ ಒಂದು ಸಚಿವ ಸ್ಥಾನದ 2ನೇ ಅವಧಿಯೊಳಗೂ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬ್ರ ಹೆಸರು ಇರದೇ ಇರೋದ್ರಿಂದ ನಮಗೆ ಭಾಳ ನೋವಾಗಿ ನಾವು ಇವತ್ತು ಎಲ್ಲ 22 ಜನ ನಗರಸಭಾ ಸದಸ್ಯರು ನಾವು ಡಿ.ಸಿ ಅವರಿಗೆ ಬಂದು ಇವತ್ತು ರಾಜೀನಾಮೆಯನ್ನು ಸಲ್ಲಿಸಿದ್ದೀವಿ. ಇವತ್ತು ಉತ್ತರ ಕರ್ನಾಟಕದ ಒಂದು ಶ್ರೀಮಂತ ನಾಯಕ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರು, ಅಂಥವ್ರಿಗೆ ಇವತ್ತು ಸಚಿವ ಸ್ಥಾನ ನೀವು ಕೊಡದೇ ಇರುವುದು ನಮ್ಮ ಈ ಗದಗ ಜಿಲ್ಲೆಗೆ ಒಂದು ನೋವು.
ಯಾಕೆಂದ್ರೆ ಎಚ್ ಕೆ ಪಾಟೀಲ್ರು ಒಂದು ಗದಗಿಗಷ್ಟೇ ಒಬ್ಬ ಸೀಮಿತ ಆದಂಥ ನಾಯಕರಲ್ಲ. ಅವರು ಇಡೀ ಉತ್ತರ ಕರ್ನಾಟಕ ಭಾಗದ ನಾಯಕರು ಮತ್ತು ಅವರು ಕೊಟ್ಟಂತ ಎಲ್ಲ ಸಚಿವ ಸ್ಥಾನವನ್ನು ಅತ್ಯಂತ ಕರ್ತವ್ಯ ಒಳ್ಳೆ ನಿಷ್ಠಾವಂತವಾಗಿ ಅವರು ಅಧಿಕಾರವನ್ನು ಮಾಡಿದಂಥ ಒಬ್ಬ ಮಹಾನ್ ಧೀಮಂತ ನಾಯಕ. ಅಂಥವ್ರಿಗೆ ಇವತ್ತು ಇದು ಕರ್ನಾಟಕಕ್ಕೇನೆ ನಷ್ಟ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರಿಗೆ ಕೊಟ್ಟಂಥ ಯಾವುದೇ ಒಂದು ಖಾತೆ ಇರ್ಬೋದು, ಮೊದಲೇ ಕೊಟ್ಟಂಥ ಒಂದು ನೀರಾವರಿ ಸಚಿವ ಆಗಿರ್ಬೋದು, ಆಮೇಲೆ ಕೊಟ್ಟಂಥದ್ದು ಗ್ರಾಮೀಣಾಭಿವೃದ್ಧಿ ಸಚಿವ ಆಗಿರ್ಬೋದು, ಆಮೇಲೆ ಪ್ರವಾಸೋದ್ಯಮ ಆಗಿರ್ಬೋದು, ಅವರಿಗೆ ಕಾನೂನು ಮಂತ್ರಿ ಆಗಿರ್ಬೋದು, ಯಾವುದೇ ಒಂದು ಖಾತೆಯನ್ನು ಕೊಡಲಿ, ನನಗೆ ಇಂಥ ಖಾತೆಯನ್ನು ಕೊಡ್ರಿ ಅಂತ ಅವ್ರು ಯಾವಾಗಲೂ ಇದನ್ನು ಅಧಿಕಾರವನ್ನು ಚಲಾಯಿಸಿದಂಥ ಅವರಲ್ಲ. ಯಾವುದೇ ಒಂದು ಖಾತೆಯನ್ನು ಕೊಡಲಿ ಅದನ್ನು ಅತ್ಯಂತ ಪ್ರೀತಿಯಿಂದ ಪ್ರಾಮಾಣಿಕತೆಯಿಂದ ನಿಭಾಯಿಸಿದಂಥವ್ರು ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು. ಅಂಥ ಒಬ್ಬ ಧೀಮಂತ ನಾಯಕಿಗೆ ಇವತ್ತು ನೀವು ಕ್ಯಾಬಿನೆಟ್ನಾಗ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ಮತ್ತೆ ನೀವು ಕ್ಯಾಬಿನೆಟ್ನಾಗ ಹಂಗೆ ಕೆಲಸವನ್ನು ಮಾಡಕ್ಕೆ ಪ್ರಾಮಾಣಿಕತೆಯಿಂದ ಮಾಡುವಂಥ ಒಬ್ಬ ಬಡವರ ನೀವು ಮುಟ್ಟುವಂಥ ಕೆಲಸಗಳನ್ನು ಮಾಡುವಂಥ ನಾಯಕರನ್ನ ನೀವು ಇವತ್ತು ಕೈ ತಪ್ಪಿಸಿರಿ ಅಂದ್ರೆ ನಮಗೆ ಈ ಒಂದು ಗದಗ ಭಾಗಕ್ಕೆ ನಮ್ಗೆ ಅನ್ಯಾಯ ಮಾಡೀರಿ, ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡೀರಿ. ಅದಕ್ಕೆ ನಾವು ಇವತ್ತು ಹೋರಾಟ ಮಾಡಿ ನಮಗೆ ಬಹಳ ಮನನೊಂದು ನಾವು ಡಿ ಸಿ ಅವರಿಗೆ ಇವತ್ತು ನಾವು ರಾಜೀನಾಮೆಯನ್ನು ಸಲ್ಲಿಸಿದ್ದೀವಿ. ಸರ್, ನಾವು ಇವತ್ತಿನ ದಿನ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಸಚಿವ ಸಂಪುಟದಲ್ಲಿ ಮೊದಲನೆಯ ಹಂತದಲ್ಲಿ ಅವರಿಗೆ ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನವನ್ನು ಕೊಡಲಿಲ್ಲ ಅಂತ ಹೇಳಿ ನಾವೆಲ್ಲ ಅವರಿಗೆ ನಮ್ಮ ಸಾಹೇಬರ ಮಾಡಿದಂಥ ಕೆಲಸ ಕಾರ್ಯಗಳನ್ನು, ಅವರ ಸಜ್ಜತೆಯನ್ನು, ಅವರ ಪ್ರಾಮಾಣಿಕತೆಯನ್ನು ಹೇಳಿ ನಾವು ಹೋರಾಟ ಮಾಡಿದ್ವಿ. ಎರಡನೇ ಹಂತದಲ್ಲಿ ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ನೀಡ್ತಾರ ಎಂಬ ನಮ್ಮ ಎಲ್ಲ ನಾಯಕರ ಮೇಲೆ ನಮಗೆ ಭರವಸೆ ಇತ್ತು. ಆದರೆ ಇವತ್ತು ಅವರು ಭರವಸೆಯನ್ನ ಮುಗಿದಿದ್ದಾರೆ. ಪ್ರತಿಯೊಬ್ಬ ಕರ್ನಾಟಕದ ಇವ್ರಿಗೆ ನಮ್ಮ ಎಚ್ ಕೆ ಪಾಟೀಲ್ ಅಭಿಮಾನಿಗಳಿಗೆ ನೋವನ್ನು ಉಂಟು ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಅವರು ಒಂದು ಸಜ್ಜನ ರಾಜಕಾರಣಿ, ಯಾವುದೇ ಚುಕ್ಕಿ ಇಲ್ಲದಂತ, ಯಾವುದೇ ಅವರ ಹಗರಣವಿಲ್ಲದಂತ ನಾಯಕರು, ಅಂತ ಕರ್ನಾಟಕದ ಉತ್ತರ ಕರ್ನಾಟಕಕ್ಕೆ ಅನ್ಯಾಯವಾದಾಗ ಮುನ್ಸೂಚನೆಯಲ್ಲಿ ನಿಂತು ಹೋರಾಟ ಮಾಡಿದಂಥವ್ರು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಜೊತೆ ಅವರು ಪಕ್ಷವನ್ನು ಕಟ್ಟಿದಂಥವ್ರು. ಕಷ್ಟ ಕಾಲದಲ್ಲಿ ಪಕ್ಷ ಬಹುಮತ ಇಲ್ದಾಗೂ, ನಮ್ಮ ಪಕ್ಷ ಕಡಿಮೆ ಸ್ಥಾನದಲ್ಲಿ ಇದ್ದಾಗೂ ಕೂಡ ಮುನ್ಸೂಚನೆಯಲ್ಲಿ ನಿಂತು ಹೋರಾಟ ಮಾಡಿದಂಥವ್ರು. ಇವತ್ತಿನ ದಿನ ನಾವು ಅವರಿಗೆ ಸಚಿವ ಸ್ಥಾನ ನೀಡೋದಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿ ನಾವೆಲ್ಲ ನಗರಸಭೆಯ 17 ಜನ ಸದಸ್ಯರು ಹಾಗೂ ನಾಮನಿರ್ದೇಶನದ 5 ಸದಸ್ಯರು, 22 ಸದಸ್ಯರು ಡಿಸಿ ಆಫೀಸಿಗೆ ಬಂದು ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಅವರಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಪಕ್ಷದ ಕೂಡ ನಾವು ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟಿದ್ದೇವೆ. ನಾನು ಜೈನುಲ್ಲಾಬ್ದೀನ್ ರೆಹಮಾನ್ ಸಾಬ್ ನಮಾಜಿ, ಗದಗ ಬೆಟಗೇರಿ ನಗರಸಭೆಯ ಸದಸ್ಯರು. ಇನ್ನಷ್ಟು ಸುದ್ದಿಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂಕುಶ. ಇದು ಜನಪರ ಧ್ವನಿ.